ಇದು ಹೇಳಿಲ್ಲ ಅಂದ್ರೆ ಮತ್ತೆ ನೋಡಿ ಬೇರೆನೇ ಇರ್ತದ. ಕಾಲೇಜ್ ಗ್ರೌಂಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಬೆಳಗ್ಗೆ ಈ ಥರ ವ್ಯೂ ಅಲ್ಲಿ ಹೋಗ್ತಾ ಇದ್ರೆ ಗಾಡಿ ಇಳಿಜಾರು ಪ್ರದೇಶದಲ್ಲಿ ಭೀಮಾಶಂಕರ ಜ್ಯೋತಿರ್ಲಿಂಗ ಅದ. ಮನೆಗಳು ಪೂರ್ತಿ ಎಲ್ಲ ಪಾಚಿ ಕಟ್ಟಿಬಿಟ್ಟವು. ಬೆಳಗಿನ ವ್ಯೂ ನೋಡ್ರಿ ಹೆಂಗದೆ. ರೂಮಿಂದ ಹೊರಗಡೆ ಬಂದರೆ ಇಲ್ಲಿಂದ ಭೀಮಾಶಂಕರ ಸ್ವಲ್ಪ ದೂರ ಅಷ್ಟೇ ಐತೆ. ಇಲ್ಲೇ ಅದರಿಂದ ಇಲ್ಲೇ ಸ್ಟೇ ಇದ್ವಿ ನೋಡ್ರಿ. ವೆದರ್ ಹೆಂಗಾರ ನೈಟ್ ಹೊತ್ತು ಗೊತ್ತಾಗಲಿಲ್ಲ ಇಷ್ಟೊಂದು, ಇವಾಗ ಮಾತ್ರ ಸೈಕ್ ಪೂರ್ತಿ. ಇವಾಗೆಲ್ಲ ಜಳಕ ಮಾಡಿಕೊಂಡು ರೆಡಿಯಾಗಿ ಇವಾಗ ಇಲ್ಲಿಂದ ಭೀಮಾಶಂಕರ್ ಕಡೆ ಹೊಂಟಿವಿ. ವೆದರ್ ಮಾತ್ರ ಸಾಕತ್ತಾಗದು ಮುಂಜಾನೆ. ಬನ್ನಿ ಇವಾಗ ಹೋಗೋಣ. ಪಶ್ಚಿಮ ಘಟ್ಟದ ಶ್ರೇಣಿಗಳಿವು. ಸೈಡ್ ಕೊಡೋಣ. ಕೊಟ್ಟ ನೋಡ್ರಿ ಹೆಂಗೆ ಕಾಣಕತ್ತದ ವ್ಯೂ. ಬೆಳಗ್ಗೆ ಈ ಥರ ವ್ಯೂ ಅಲ್ಲಿ ಹೋಗ್ತಾ ಇದ್ರೆ ಗಾಡಿ ಎಷ್ಟು ಕಿಲೋಮೀಟ್ರ್ ಹೊಡೆದ್ರೂ ಬೇಜಾರಾಗಲ್ಲ. ರೋಡ್ ಮಾತ್ರ ಅಲ್ಟಿ. ಇಲ್ಲೊಂದು 4 ಮನೆ ಇಲ್ಲೊಂದು 4 ಮನೆ ಅಷ್ಟೇ ಅದಾವ. ಪೂರ್ತಿ ಒಂದು 20 ಮನೆ ಇಲ್ಲ. ಇಲ್ಲಿಂದ ಇನ್ನೊಂದು 18 ಕಿಲೋಮೀಟ್ರ್ ಅದ ಭೀಮಾಶಂಕರ್ಗೆ ಹೋಗಿ ಅಲ್ಲಿ ಜ್ಯೋತಿರ್ಲಿಂಗ ನೋಡ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಮಾಡೋದು ಎಲ್ಲಿ ಹೋಗೋದು ಅಂತೇಳಿ. ಅಲ್ಲಿ ಹಂಗೆ ಭೀಮಾ ನದಿದು ಉಗಮ ಸ್ಥಾನ ಕೂಡ ಅಲ್ಲೇ ಅದ. ಎರಡೂ ನೋಡಿಕೊಂಡು ನೋಡೋಣ ಎಷ್ಟೊತ್ತಾಗುತ್ತೆ ಅಂತೇಳಿ ಟೈಮು. ದರ್ಶನ ಆಗ್ಬೇಕಂದ್ರೆ ಯಾಕೆ ಇವತ್ತು ಸಂಡೇ ಅಲ್ಲ, ಜಾಸ್ತಿ ಜನ ಬಂದಿರ್ತಾರೆ. ಎಲ್ಲ ನೋಡಿಕೊಂಡು ವಾವ್ ಫಾಲ್ಸ್ ನೋಡಿ. ಇವಾಗ ಏನು ಜ್ಯೋತಿರ್ಲಿಂಗ ನೋಡಕ್ಕೆ ಹೊಂಟಿವಲ್ಲ ಭೀಮಾಶಂಕರ. ಈ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಹಂಗೆ ಈ 12 ಜ್ಯೋತಿರ್ಲಿಂಗಗಳಲ್ಲಿ ಈ ಜ್ಯೋತಿರ್ಲಿಂಗ 6ನೇ ಜ್ಯೋತಿರ್ಲಿಂಗ ಇರುತ್ತದೆ. ಇದೇನು ಕಾಡದಲ್ಲ, ಇದು ಸಹ್ಯಾದ್ರಿ ದಟ್ಟ ಪ್ರದೇಶ. ಇದೆಲ್ಲ ಪೂರ್ತಿ ಈ ಕಾಡು ಮಧ್ಯನಾಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಂತಂದ್ರೆ ಭೀಮಾಶಂಕರ ಜ್ಯೋತಿರ್ಲಿಂಗನೂ ಸುತ್ತ ಕಾಡು. ಇಳಿಜಾರು ಪ್ರದೇಶದಲ್ಲಿ ಭೀಮಾಶಂಕರ ಜ್ಯೋತಿರ್ಲಿಂಗ ಅದ. ಇವಾಗ ಆ ಕಡೆನೇ ಹೋಗ್ತಿರೋದು. ಗುಡ್ಡ ಏರ್ಬಿಟ್ಟು ಮತ್ತೆ ಟನಲ್ಗೆ ಹೋಗ್ಬೇಕು. ಏನು ಭೀಮಾಶಂಕರ ಜ್ಯೋತಿರ್ಲಿಂಗ ಅದಲ್ಲ, ಆ ಲಿಂಗದ ಮ್ಯಾಗ ಒಂದು ಗೆರೆ ಇರ್ತದೆ. ಆ ಗೆರೆ ಇರೋದ್ರಿಂದ ಇದಕ್ಕೆ ಶಿವಶಕ್ತಿ ಸಮಾಗಮ ಎಂದು ಕರೀತಾರೆ. ಇದಕ್ಕೆ ಪೂರ್ತಿ ಅಪ್ಪದ ರೋಡೆಲ್ಲ ಗ್ರೀನರಿ. ರೋಡ್ ಪೂರ್ತಿ ಚಿಕ್ತು. ಆ ಕಡೆ ಈ ಕಡೆ ಮಾತ್ರ ಪೂರ್ತಿ ಗ್ರೀನರಿ. ಕರ್ವಿಂಗ್ ಬರೋಂಗಿಲ್ಲ, ಹೋಗೋಕ್ಕೆಲ್ಲ ಒಂಥರ. ನೈಟ್ ಇಲ್ಲಿ ಬಂದಿದ್ವಿ ಅಂದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ ಡೇದು. ಏನು ಗೊತ್ತಾಗ್ತದ ನೈಟ್ ಬಂದಂದ್ರೆ. ಮನೆಗಳು ಪೂರ್ತಿ ಎಲ್ಲ ಪಾಚಿ ಕಟ್ಟಿಬಿಟ್ಟವು. ಮಳೆ ಜಾಸ್ತಿ ಬಂದು ಎಂತ ಅಪ್ಪನ ಬರ್ಲಿ ಬೋತಾ ಕುದುರೆ ಆಡ್ದಂಗೆ ಆಡ್ತದ. ಇನ್ನು 8 ಕಿಲೋಮೀಟ್ರ್ ಅದ. ರಶ್ ಇರ್ಬೋದು ಟೆಂಪಲ್ ಪೂರ್ತಿ. ನೋಡ್ಬೇಕು ಹೋಗಿ. ಬೈಕ್ ಬಿಟ್ರು. ಅಲ್ಲಲ್ಲೇ ನಮ್ಮನೆ ಹಿಂದಕ್ಕೆ ಹೋತಾನಂತ. ಏನವ ಹಂಗಂದ. ಇದು ಹೇಳಿಲ್ಲ ಅಂದ್ರೆ ಮತ್ತೆ ನೋಡಿ ಬೇರೆನೇ ಇರ್ತದ. ಕಾಲೇಜ್ ಗ್ರೌಂಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಚೆಕ್ ಪೋಸ್ಟ್ ಏನು ಅವ್ನು ನಿಂದಾಕತನ ಸಮಾಧಾನ ಆಗವಲ್ದು. ಗಾಡಿ ಲಗೇಜ್ ಒಂದದ ಕಡೆಗೆ ಹಿಂದೆ ಹಾಕಿದೆ.
ಹಿಂದಾಕಿದೆ ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ವ್ಯೂ ಚಲೋ ಐತಲ್ಲ, ಫೋಟೋ ತಕ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ. ಡ್ರೋನ್ ಸೆಟ್ ಹಾಕಿದ್ರಲ್ಲ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಭೀಮಾಶಂಕರ 3 ಕಿಲೋಮೀಟ್ರ್. ಇದು ನಂದು 4ನೇ ಜ್ಯೋತಿರ್ಲಿಂಗ ನೋಡೋದು. ಮೊದಲ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ನೋಡಿದ್ದೆ ನಾನು ಪಾದಯಾತ್ರೆ ಮಾಡಿಕೊಂಡು 3 ವರ್ಷ. ಈಗ ಹೋದ ಸರಿ ಪ್ರಯಾಗ್ರಾಜ್ಗೆ ಹೋದಾಗ ವಾಪಸ್ ಬರೋ ಹೊತ್ನಾಗ ಉಜ್ಜಯಿನಿ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ 2 ಜ್ಯೋತಿರ್ಲಿಂಗ ನೋಡ್ಕೊಂಬಂದಿದ್ದೆ. ಟೋಟಲ್ 3 ನೋಡಿದ್ದೆ. ಇದೊಂದು ಭೀಮಾಶಂಕರ, ಇದೊಂದು ನೋಡಿಕೊಂಡ್ರೆ 4 ಜ್ಯೋತಿರ್ಲಿಂಗ ನೋಡ್ದಂಗೆ ಆಗುತ್ತೆ. ನೋಡೋಣ ಜೀವನದಾಗ ಏನದ. ಟೋಟಲಾಗಿ ಇನ್ನೂ 12 ಜ್ಯೋತಿರ್ಲಿಂಗಗಳು ಅವ. ಅದ್ರ 4 ನೋಡಿ, ಇವತ್ತೊಂದು ನೋಡಿದ್ರೆ 4 ಆಗ್ತಾವ. ಇನ್ನು ನೋಡೋದು ಇನ್ನೊಂದು 2-3 ವರ್ಷದಾಗ ಎಲ್ಲ ಕವರ್ ಮಾಡ್ಕೋಬೇಕು. ಲೈಟಿಂಗ್ ಸಿಸ್ಟಮ್ ಕಂಬದ ಮಾತ್ರ ಭಾರಿ ಮಾಡ್ಯಾರ. ಓಮು ಮ್ಯಾಗ ತ್ರಿಶೂಲ, ಪೂರ್ತಿ ಕಂಬ, ಮೇಲ್ಗಡೆನೂ ಲೈಟು. ನೈಟ್ ಬಂದಿದ್ದರೆ ನೋಡ್ತಿದ್ವಿ ಲೈಟಿಂಗು, ಆದ್ರೆ ಈ ವ್ಯೂ ಸಿಗ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲಲ್ಲ. ನೋಡೋಣ ಮುಂದೆ ಮತ್ತು ಯಾವಾಗಾದ್ರೂ ಈ ಕಡೆ ಬಂದರೆ ನೈಟ್ ಟೈಮು ತೋರಿಸ್ತೀನಿ ನಿಮಗೆ. ಇನ್ನೂ 2 ಕಿಲೋಮೀಟ್ರ್ ಅದ. ಇಲ್ಲೇ ಪಾರ್ಕಿಂಗ್ ಮಾಡೋಣಕತ್ತಾರ. ಇಲ್ಲೇ ಮಾಡ್ಕೊಂಡು 2 ಕಿಲೋಮೀಟ್ರ್ ನಡ್ಕೊತ ಹೋದ್ರಾಯ್ತು. ಬೇರೆ ದಾರಿ ಇಲ್ಲ. ಇನ್ನು 2 ಕಿಲೋಮೀಟ್ರ್ ನಡಿಬೇಕತ್ತ. ಅದಕ್ಕೆ ಹೆಲ್ಮೆಟು ಮತ್ತು ಜಾಕೆಟ್ ಎಲ್ಲ ಒಳಗಾಕಿ ಬಂಗಿ ಕಟ್ಸಾಗಿ ಕಟ್ಟಿಟ್ಟು ನೋಡ್ಬೋದು. ಏನೂ ಆಗಲಿಲ್ಲಪ್ಪ ಅಂದ್ರೆ ನಮ್ಮ ದೈವ ಆಂಜನೇಯನ ದರ್ಶನ ಆಯಿತು. ಇನ್ನೂ 1 ಕಿಲೋಮೀಟ್ರ್ ಅದ. ಕ್ಯೂ ನೋಡ್ರಿ ಪೂರ್ತಿ ಅಲ್ಲಿಂದನೇ ಅದ. ಹಾಂ, ಪೂರ್ತಿ ಕ್ಯೂ 1 ಕಿಲೋಮೀಟ್ರ್ ಆಯ್ತು. ಶ್ರೀರಾಮ ಮಂದಿರ ಭೀಮಾಶಂಕರ ಬಾಜುನೇ ಆದಿದ್ದು. ಭೀಮಾಶಂಕರದಲ್ಲಿ ರಾಮನ ದರ್ಶನ ತಗೊಳ್ಳಿ. ನೆಕ್ಸ್ಟ್ ಬಾಯ್.